ಶ್ರೀ ಮಹಾಲಕ್ಷ್ಮಿ ಸರ್ವಲೋಕಗಳಿಗೂ ಸರ್ವಮಂಗಳಕಾರಿಣಿ, ಕೋರಿದ ಕೋರಿಕೆಗಳನ್ನ ತೀರಿಸುವಂತ ಕಲ್ಪವಲ್ಲಿ ಭಾಗ್ಯಲಕ್ಷ್ಮಿ. ಅಂತಹ ಭಾಗ್ಯಲಕ್ಷ್ಮಿಯನ್ನ ಮದುವೆಯಾದ ಶ್ರೀ ಮಹಾವಿಷ್ಣುವು ವೆಂಕಟೇಶ್ವರ ಸ್ವಾಮಿಯಾಗಿ ಕಲಿಯುಗದಲ್ಲಿ ಅವತಾರ ತಾಳಿದನು. ಒಂದು ದಿನ ಮಹಾವಿಷ್ಣುವು ಶ್ರೀ ಮಹಾಲಕ್ಷ್ಮಿಗೆ ಸರ್ವರು ಸಿರಿವಂತರಾಗಬೇಕಾದರೆ ಏನು ಮಾಡಬೇಕೆಂದು ಕೇಳುತ್ತಾನೆ. ಆಗ ಮಹಾಲಕ್ಷ್ಮಿ ಕೆಲವು ಸೂತ್ರಗಳನ್ನ ಹೇಳುತ್ತಾಳೆ. ಶ್ರೀ ಮಹಾಲಕ್ಷ್ಮಿ ಹೇಳಿದ ಈ 5 ಸೂತ್ರಗಳನ್ನ ಪಾಲಿಸೋದ್ರಿಂದ ಸಿರಿ ಸಂಪತ್ತು, ಧನಧಾನ್ಯ ಸಮೃದ್ಧವಾಗುತ್ತವೆ. ಈ 5 ಸೂತ್ರಗಳು ಪ್ರತಿಯೊಬ್ಬರೂ ಆಚರಿಸಬೇಕೆಂದು ಶ್ರೀ ಮಹಾಲಕ್ಷ್ಮಿ ಹೇಳುತ್ತಾಳೆ. ಇಷ್ಟಕ್ಕೂ ಆ 5 ಸೂತ್ರಗಳು ಯಾವುವು ಎಂದರೆ, ಬೆಳಿಗ್ಗೆ ಮತ್ತು ಸಾಯಂಕಾಲ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪವನ್ನ ಭಗವಂತನ ಮುಂದೆ ಮುಡಿಸಬೇಕು. ಇದರಿಂದ ದಾರಿದ್ರ್ಯ ಹತ್ತಿರ ಕೂಡ ಸುಳಿಯೋದಿಲ್ಲ. ಇನ್ನು ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಾಧ್ಯವಾದಷ್ಟು ಮೂಕ ಪ್ರಾಣಿಗಳಿಗೆ ಅಂದರೆ ಹಸು, ನಾಯಿ ಇತ್ಯಾದಿಗಳಿಗೆ ಆಹಾರವನ್ನ ನೀಡಬೇಕು. ಇದರಿಂದ ತಪ್ಪದೆ ಧನ ವೃದ್ಧಿ ಆಗುತ್ತದೆ. ಮನೆಯಲ್ಲಿ ತಪ್ಪದೆ ಖಂಡಿತವಾಗಿಯೂ ತುಳಸಿಯ ಗಿಡ ಇರಬೇಕು. ಅದಕ್ಕೆ ಪ್ರತಿನಿತ್ಯ ಪೂಜಿಸಿಕೊಂಡು ಪ್ರದಕ್ಷಿಣೆ ಹಾಕಿಕೊಂಡು ದೀಪವನ್ನ ಮುಡಿಸುತ್ತಿರಬೇಕು. ಇದರಿಂದ ಮನೆಯಲ್ಲಿ ಹಣದ ಹರಿವು ಮೂಡುತ್ತದೆ. ಇನ್ನು ಪ್ರಧಾನ ಬಾಗಿಲಿನ ಮುಂದುಗಡೆ ಮನೆಯಲ್ಲಿ ಯಾವಾಗಲೂ ಶುಭ್ರವಾಗಿರಬೇಕು. ಹೀಗೆ ಮನೆ ಮುಂದೆ ಶುಭ್ರವಾಗಿರೋದೇ ಅಲ್ಲದೆ ಮನೆಯ ಒಳಗಡೆ ಕೂಡ ಶುಭ್ರತೆಯನ್ನ ಪಾಲಿಸಬೇಕು. ಶುಭ್ರತೆಯೊಂದಿಗೆ ಮನೆಯ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಿ ಹೊಸ್ತಿಲನ್ನ ಅರಿಶಿಣದಿಂದ ಕುಂಕುಮದಿಂದ ಅಲಂಕರಿಸಿಕೊಳ್ಳಬೇಕು. ಇದರಿಂದ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ತಪ್ಪದೆ ಅನುಗ್ರಹಿಸುತ್ತಾಳೆ. ಹೀಗೆ ಮಾಡೋದ್ರಿಂದ ಎಂತಹದ್ದೇ ಸಮಸ್ಯೆಗಳಿರಲಿ ತೊಲಗಿ ಹೋಗಿ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ತಾಂಡವವಾಡುತ್ತಾಳೆ. ಎಲ್ಲಿ ಮನೆ ಶುಭ್ರವಾಗಿರುತ್ತದೆಯೋ ಶುಚಿಯಾಗಿರುತ್ತದೆಯೋ ಅಲ್ಲಿ ಶ್ರೀ ಮಹಾಲಕ್ಷ್ಮಿ ತಪ್ಪದೆ ಬಂದು ನೆಲೆಸುತ್ತಾಳೆ ಎಂದು ಶಾಸ್ತ್ರಕಾರರ ವಾಕು. ಶುಭ್ರತೆ ಪವಿತ್ರತೆ ಇರುವ ಸ್ಥಳದಲ್ಲಿ ಶ್ರೀ ಮಹಾಲಕ್ಷ್ಮಿ ತನ್ನ ಅನುಗ್ರಹವನ್ನ ಬೀರುತ್ತಾಳೆ. ಹೀಗೆ ಎಲ್ಲಿ ಆ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೋ ಆ ಮನೆ ಲಕ್ಷ್ಮಿ ಕಳೆಯಿಂದ ನಲೆದಾಡುತ್ತದೆ. ಇನ್ನು ಲಕ್ಷ್ಮೀ ದೇವಿ ನೆಲೆಸಿರಬೇಕು ಅಂದ್ರೆ ಯಾವಾಗಲೂ ಸತ್ಯವನ್ನೇ ವ್ರತವಾಗಿ ಆಚರಿಸಬೇಕು. ಹೀಗೆ ಸತ್ಯ ವ್ರತವನ್ನ ಆಚರಿಸುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆ ಇರುತ್ತಾಳೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೂಡ ಅಸತ್ಯ ಮಾತಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ 1 ನಿಮಿಷವೂ ನೆಲೆ ಊರಲಾರಳು. ಆದ್ದರಿಂದ ಜೀವನದಲ್ಲಿ ಸಂತೃಪ್ತಿಯಾದ ಜೀವನ ನಡೆಸಬೇಕು ಅಂದ್ರೆ ಅಸತ್ಯದ ಮಾರ್ಗ ಬಿಟ್ಟು ಸತ್ಯವನ್ನ ಪರಿಪಾಲಿಸುವವರಿಗೆ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸರ್ವತಾ ಇದ್ದೇ ಇರುತ್ತದೆ. ಆನಂದಕರವಾದ ಜೀವನ ಅವರು ಹೊಂದುತ್ತಾರೆ. ಯಾವುದೇ ಬಗೆಯ ಸಮಸ್ಯೆಗೆ ಅವರು ಹೌಹಾರದೆ ಅವುಗಳನ್ನ ಧೈರ್ಯದಿಂದ ಎದುರಿಸಿ ಯಶಸ್ಸನ್ನ ಸಾಧಿಸುತ್ತಾರೆ. ಆದ್ದರಿಂದ ಈ ಕೆಲವು ನಿಯಮಗಳನ್ನ ಪಾಲಿಸೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನ ಹೊಂದಬಹುದು ಎಂದು ಹೇಳುತ್ತಾರೆ ಹಿರಿಯರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.